ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯದಿ ಅಹಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನಾನು ನನ್ನ ಕೆಲಸಗಳನ್ನ ಮಾಡದೆ ಹೋದರೆ ಆಗೇನಾಗುತ್ತೆ, ಎಲ್ಲಾ ಮನುಷ್ಯರು ನನ್ನ ಉದಾಹರಣೆಯನ್ನು ತಗೊಂಡು ಬಿಡ್ತಾರೆ, ತಮ್ಮ ಕೆಲಸವನ್ನ ಬಿಡೋದಿಕ್ಕೆ ಶುರು ಮಾಡ್ತಾರೆ. ಕೃಷ್ಣನ ವಿಷಯದಲ್ಲಿ, ಭಗವಂತ ಶ್ರೀಕೃಷ್ಣನ ವಿಷಯದಲ್ಲಿ ಅವನು ಜಾರ, ಅಷ್ಟೊಂದು ಜನನ ಮದುವೆ ಮಾಡ್ಕೊಂಡ, ರಾಧಾ ಅಂತ ಅನ್ನುವಂತಹ ಪ್ರಿಯಸಿ ಇದ್ಲು, ಗೋಪಿಕಾಸ್ತ್ರೀಯರೊಡನೆ ಜಾರತನವನ್ನ ತೋರಿಸಿದ, ರುಕ್ಮಿಣಿ ಸತ್ಯಭಾಮ ಎಷ್ಟೊಂದು ಜನ ಹೆಂಡತಿಯರು, ರಾಸಲೀಲೆಯನ್ನ ಆಡಿದ, ಇತ್ಯಾದಿ ಅನೇಕ ರೀತಿಯ ಮಾತುಗಳನ್ನ ಈಗಾಗಲೇ ನಾವು ಕೇಳ್ತಾನೆ ಬರ್ತಾ ಇದ್ದೇವೆ. ಅದನ್ನ ಮಾತ್ರ ಮನುಷ್ಯರು ಹೇಳ್ತಾರೆ, ರಾಸಲೀಲೆಯನ್ನ ಮಾಡಿದಂತ ಹೇಳಿ ಕೃಷ್ಣನ ಉದಾಹರಣೆಯನ್ನ ತಗೊಂಡು ಹೆಣ್ಣು ಮಕ್ಕಳ ಜೊತೆ ಹುಡುಗಾಟ ಆಡೋದಕ್ಕೆ ಹೋಗ್ತಾರೆ. ಆದರೆ ಅವನು ಕಿರುಬೆರಳಿನಲ್ಲಿ 5 ವರ್ಷದ ಬಾಲಕನಾಗಿದ್ದಾಗ ಗೋವರ್ಧನಗಿರಿಯನ್ನು ಎತ್ತಿದ. ಅದನ್ನ ಅಂತಹ ಸಾಹಸವನ್ನ ಮಾಡೋದಕ್ಕೂ ಮನಸ್ಸಿಗೆ ಯಾರು ಆ ವಿಷಯವನ್ನೇ ತಗೊಳ್ಳೋದು ಇಲ್ಲ. ಕಾಳಿಂಗ ಮರ್ದನ ಮಾಡಿದ, ಅದನ್ನ ಯಾರೂ ಮಾಡೋದಿಲ್ಲ. ಎಷ್ಟು ದೈತ್ಯರನ್ನು ಸಂಹಾರ ಮಾಡಿದ, ಅದ್ಯಾವುದೂ ಬೇಡ. ಸುಲಭವಾಗಿ ತಮ್ಮ ಕೈಯಲ್ಲಿ ಆಗುವಂಥದ್ದು ಯಾವುದು, ರಾಸಲೀಲೆ, ಅದನ್ನು ಮಾತ್ರ ಮಾಡಲಿಕ್ಕೆ ಹೊರಟು ಬಿಡ್ತಾರೆ. ಆದ್ದರಿಂದ ಜನಗಳು ಭಗವಂತ ಹೇಳ್ತಾ ಇದ್ದಾನೆ, ಅಷ್ಟೆಲ್ಲ ಕ್ಲಿಷ್ಟಕರವಾದಂತಹ ಮತ್ತು ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಾದಂತಹ ಉದಾಹರಣೆಗಳನ್ನ ತಾನೇ ಇಲ್ಲಿ ಭೂಮಿಗೆ ಬಂದು ಕೊಟ್ಟಿದ್ರೂ ಕೂಡ ಜನಗಳು ಕೆಟ್ಟದನ್ನ ಮಾತ್ರ ನೋಡಿ ಅದನ್ನು ಅನುಕರಣೆ ಮಾಡ್ತಾರೆ. ಇನ್ನು ಭಗವಂತ ಹೇಳಿದಾಗೆ ಅದರಲ್ಲೂ ಆ ರಾಸಲೀಲೆ ಇತ್ಯಾದಿಗಳೆಲ್ಲ ಅಷ್ಟು ಜನನ್ನ ಮದುವೆ ಮಾಡ್ಕೊಂಡಿದ್ದೆಲ್ಲವರು ಅವರು ಸಹಸ್ರಾರು ವರ್ಷಗಳು ತಪಸ್ಸು ಮಾಡಿ ಕೃಷ್ಣನನ್ನ ಪತಿಯಾಗಬೇಕು ಅಂತ ಕೇಳಿಕೊಂಡಿದ್ರಿಂದ ಅವರಿಗೆ ಅನುಗ್ರಹ ಪೂರ್ವಕವಾಗಿ ಮಾಡಿದನೇ ಹೊರತು ಅವನೇ ಸೃಷ್ಟಿಕರ್ತ, ಅವನೇ ಪ್ರಕೃತಿಯನ್ನು ಸೃಷ್ಟಿ ಮಾಡಿರೋದು, ಅವನೇ ಭಾವನೆಗಳನ್ನ ಮತ್ತು ಹೆಂಗಸರನ್ನು ಕೂಡ ಲಕ್ಷ್ಮಿಯಂತಹ, ಸರಸ್ವತಿಯಂತಹ, ಊರ್ವಶಿ ರಂಭೆಯರಂತಹ ಸಹಸ್ರಾರು ಮೇನಕೆಯರನ್ನ ಅವನು ತನ್ನ ನಿಮೇಷ ಅಂದ್ರೆ ಕಣ್ಣು ಮುಚ್ಚುವುದರೊಳಗಾಗಿ ಸೃಷ್ಟಿ ಮಾಡುವಂತಹ ಪರಮಾತ್ಮನಿಗೆ ಯಾವ ಬಯಕೆ ಇರುತ್ತೆ? ಕಣ್ಣು ಹೀಗಂದು ಮುಚ್ಚೋಷ್ಟರಲ್ಲಿ ಅವನು ಸೃಷ್ಟಿಯನ್ನೇ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಮಾಡುವಷ್ಟು ಶಕ್ತಿ ಇರೋನು. ಅಂತಹ ಕೋಟ್ಯಂತರ ರಂಭೆಯರನ್ನ ಸೃಷ್ಟಿ ಮಾಡಲಿಕ್ಕೆ ಅವನೇ ಶಕ್ತನಾಗಿರುವಾಗ ಯಾವ ರಂಭೆಯನ್ನು ನೋಡಿ ಅವನಿಗೆ ಏನಾಗಬೇಕಾಗಿದೆ? ಹೀಗಾಗಿ ಅದರಲ್ಲಿರುವ ಮರ್ಮವನ್ನು ಅರ್ಥ ಮಾಡಿಕೊಳ್ಳದೆ ಜಾರತನವನ್ನು ಮಾತ್ರ ಮಾಡಲಿಕ್ಕೆ ಹೊರಡ್ತಾರೆ. ಇನ್ನ ತಿಳಿದು ಭಗವಂತ ತಪ್ಪಾದ ಒಂದು ಉದಾಹರಣೆಯನ್ನು ಕೊಟ್ಟು ಬಿಟ್ರಂತೂ ಮುಗಿದೇ ಹೋಯಿತು. ಈ ಪ್ರಪಂಚ ಸೃಷ್ಟಿ ಅನ್ನೋದು 1 ನಿಮಿಷದಲ್ಲಿ ಹೊಡೆದಾಡಿಕೊಂಡು ಸಂಪೂರ್ಣವಾಗಿ ಮುಗಿಸಿಬಿಡ್ತಾರೆ. ಹೀಗಾಗಿ ನಾನು ನನ್ನ ಕರ್ತವ್ಯವನ್ನ ಮಾಡದೆ ಹೋದರೆ ಇಡೀ ಸೃಷ್ಟಿಯನ್ನ ನಾನೇ ನಾಶಕ್ಕೆ ನಾನೇ ಕಾರಣವಾದಂತೆ ನನ್ನಿಂದ ಆ ಕೆಲಸ ಆಗಿಬಿಡುತ್ತೆ. ಅದು ಆಗಬಾರದು. ಭಗವಂತನಿಗೂ ಕೂಡ ತನಗೆ ತಾನೇ ಕರ್ತವ್ಯವನ್ನು ಹೇಳ್ಕೊಳ್ತಾ ಇದ್ದಾನೆ, ಆದರೆ ಅವನಿಗದರಿಂದ ಏನೂ ಆಗಬೇಕಾಗಿಲ್ಲ. ನಮ್ಮ ಉದ್ಧಾರಕ್ಕೋಸ್ಕರ ಅವನು ಎಲ್ಲವನ್ನು ಮಾಡ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷೆ. ಇಂದು 28ನೇ ತಾರೀಕು ಅಷ್ಟಮಿ ತಿಥಿ ಮತ್ತು ಇಂದು ಶತಭಿಷ ನಕ್ಷತ್ರ. ಶತಭಿಷ ನಕ್ಷತ್ರದ ಅಧಿಪತಿ ರಾಹು. ಆದ್ದರಿಂದ ಇಂದು ನಮಗೆ ಮುಖ್ಯವಾದಂತಹ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚೇನೆ ನಾನು ಅನ್ನೋದು ಇರುತ್ತೆ ಮತ್ತು ಎಲ್ಲದನ್ನು ದೊಡ್ಡದಾಗಿ ಇರೋದಕ್ಕಿಂತ ದೊಡ್ಡದಾಗಿ ಅಥವಾ ಸ್ವಲ್ಪ ಸುಳ್ಳು ಮಿಶ್ರಿತವಾಗಿ ನಾವು ಇವತ್ತು ವಿಷಯಗಳನ್ನು ಗ್ರಹಿಸ್ತೇವೆ. ಆದ್ದರಿಂದ ಇವತ್ತು ಸ್ವಲ್ಪ ಮೋಸ ಹೋಗದಂತೆ ಎಲ್ಲರೂ ಕೂಡ ಮನಸ್ಸಿನಲ್ಲೂ ಕಾರ್ಯದಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಅತಿ ಹೆಚ್ಚಿನ ಸಂತೋಷವನ್ನು ಇವತ್ತು ನೀವು ನಿಮ್ಮ ಮಿತ್ರರೊಂದಿಗೆ ಗುಂಪುಗಳಿಂದ ಕಾಣ್ತೀರಿ. ಧನಾಗಮ ಕೂಡ ಸಾಧ್ಯ. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಾವುದೋ ಒಂದು ಅತಿ ದೊಡ್ಡದಾದಂತಹ ಯಶಸ್ಸು ಅಥವಾ ಹೊಗಳಿಕೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಹಾಗೂ ಒಂದು ಒಳ್ಳೆಯ ಆಪರ್ಚುನಿಟಿ ಬರುವಂತಹ ಸಾಧ್ಯತೆ ಕೂಡ ನಿಮಗೆ ಇವತ್ತು ಕಾಣುತ್ತೆ. ಮಿಥುನ ರಾಶಿಯವರಿಗೆ ಇಂದು ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ. ಏನೋ ಒಂದು ದೊಡ್ಡ ಪ್ರತಿಷ್ಠೆ ಬರುವಂತಹ ಕೆಲಸವನ್ನ ಇವತ್ತು ನೀವು ಮಾಡಬಹುದು ಅಥವಾ ಒಂದು ದೊಡ್ಡ ಹೊಗಳಿಕೆ ನಿಮ್ಮ ಮಾರ್ಗದಲ್ಲಿ ಬರಬಹುದು. ಕರ್ಕ ರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಹೆಚ್ಚೇ ತೊಂದರೆ, ಬೇಸರ ಆಗ್ತಾ ಇರುತ್ತೆ. ಮುಖ್ಯವಾದಂತಹ ಮಾತುಕತೆ, ನಿರ್ಧಾರಗಳು ಯಾವುದು ಇವತ್ತು ಬೇಡ. ಸಿಂಹ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರಿಂದ ಅತಿ ಹೆಚ್ಚಿನ ಸಂತೋಷ, ನೆಮ್ಮದಿ, ಹೆಗ್ಗಳಿಕೆ, ಹೊಗಳಿಕೆ ಎಲ್ಲದನ್ನು ನೀವು ಪಡೆಯುತ್ತೀರಿ. ಕನ್ಯಾ ರಾಶಿಯವರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ ಪ್ರಾಪ್ತಿ. ವೈರಿಗಳು ಹಿಮ್ಮೆಟ್ಟುತ್ತಾರೆ. ಆರೋಗ್ಯದಲ್ಲಿ ಸುಧಾರಣೆ. ತುಲಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳನೇ ಇವತ್ತು ಕಾತುರತೆ ಇರುತ್ತೆ. ಮುಂದೆ ಏನಾಗ್ಬಿಡುತ್ತೋ, ಈ ದುಡ್ಡು ನನ್ನ ಕೈಗೆ ಬರುತ್ತೋ ಇಲ್ವೋ ಅನ್ನೋಂತಹ ಭಾವನೆಗಳು ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಕೆಲವು ಮಿತ್ರತ್ವಗಳಲ್ಲೂ ಕೂಡ ಇದೇ ರೀತಿ ಕಾತುರತೆ, ಕಳವಳ ನಿಮ್ಮನ್ನ ಇವತ್ತು ಕಾಡಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ತಾಯಿಯ ಆರೋಗ್ಯ
ಮನೆಯ ಆಸ್ತಿಪಾಸ್ತಿ ವಿಚಾರಗಳು ಇವುಗಳ ಬಗ್ಗೆನೇ ಹೆಚ್ಚು ಇವತ್ತು ಗಮನವನ್ನು ಕೊಡಬೇಕಾಗುತ್ತೆ. ಧನುರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಯಾರು ಮೀಡಿಯಾ, ಕಮ್ಯುನಿಕೇಷನ್ ಇತ್ಯಾದಿಗಳಲ್ಲಿ, ಸೋಷಿಯಲ್ ಮೀಡಿಯಾ, ಸೇಲ್ಸ್, ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು. ಮಕರ ರಾಶಿಯವರಿಗೆ ನಿಮ್ಮ ಕುಟುಂಬದ ವ್ಯವಹಾರಗಳಲ್ಲಿ ಇವತ್ತು ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಮನೆಯಲ್ಲಿ ಅತಿ ಸಂತೋಷವಾದಂತಹ ಕ್ಷಣಗಳನ್ನು ನೋಡಬಹುದು. ಸ್ವಲ್ಪ ಬೇಸರ ಮಾಡಿಕೊಂಡ್ರೆ ಅದೇ ಅತಿ ದುಃಖಕರವಾದಂತಹ ಅಥವಾ ಬೇಸರ ಕೊಡುವಂತಹ ಸಂದರ್ಭವಾಗಿ ಮಾರ್ಪಾಡುಗೊಳ್ಳಬಹುದು. ಆದ್ದರಿಂದ ಇವತ್ತು ನೀವು ಬಹಳ ಹುಷಾರಾಗಿ ಮನೆಯವರೊಡನೆ ಸಂತೋಷವನ್ನು ಮಾತ್ರ ತಗೋಬೇಕು. ಮೀನರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ಭಾವುಕತೆ ಹೆಚ್ಚಾಗಿರುತ್ತೆ ಮತ್ತು ಕೆಲವು ಮಿತ್ರತ್ವಗಳಲ್ಲಿ ಒಡಕು ಸಾಧ್ಯತೆ. ಮನೆಯಲ್ಲೂ ಕೂಡ ಸ್ವಲ್ಪ ಕಲಹ ಇತ್ಯಾದಿಗಳು ಸಾಧ್ಯತೆ. ಪುನಃ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ತಿಳಿದೇ ಇದೆ, ಭಗವದ್ಗೀತಾ ಶ್ಲೋಕದ ಪಠಣ, ಶ್ರವಣ, ಮನನ, ಲೇಖನ ಯಾವುದನ್ನು ಮಾಡಿದರೂ ಎಲ್ಲವನ್ನೂ ಮಾಡಿದರೂ ಅತ್ಯುತ್ತಮವಾದಂತಹ ಪಾಪನಾಶ ಹಾಗೂ ಪುಣ್ಯ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯ.